ರಾಜ್ಯದ ಹಲವೆಡೆ ಭೂಕುಸಿತವಾಗಿದೆ. 7 ರೈಲುಗಳ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ವರುಣಾರ್ಭಟಕ್ಕೆ ಭೂಕುಸಿತ, ರೈಲ್ವೆ ಹಳಿಗಳಿಗೆ ಹಾನಿಯಾಗಿದೆ. ಎಡಕುಮಾರಿ, ಶ್ರೀವಾಗಿಲು ನಿಲ್ದಾಣಗಳ ನಡುವೆ ಭೂಕುಸಿತವಾಗಿದೆ. ಸಕಲೇಶಪುರ ತಾಲೂಕಿನ ಎಡಕುಮಾರಿ, ಶ್ರೀವಾಗಿಲು ಗುಡ್ಡ ಕುಸಿತದಿಂದ 7 ರೈಲುಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ರಾಜ್ಯದ ಹಲವೆಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಇದರಿಂದಾಗಿ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದೆ. ರೈಲ್ವೆ ಹಳಿಗಳು ಕೂಡ ಡ್ಯಾಮೇಜ್ ಆಗಿವೆ. ಮುಂಜಾಗ್ರತಾ ಕ್ರಮವಾಗಿ ರೈಲು ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಒಂದಷ್ಟು ಮಂದಿ ಪ್ರಯಾಣಿಕರು ರೈಲನ್ನೇ ನಂಬಿಕೊಂಡಿರ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಕೆಲಸ ಕಾರ್ಯಗಳಿಗೆ. ರೈಲು ಸಂಚಾರ ಸ್ಥಗಿತ ಆಗಿರುವುದರಿಂದ ಅವರ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಯ ಆಗ್ತಾ ಇದೆ. ಯಾವ್ಯಾವ ರೈಲುಗಳ ಸಂಚಾರ ಸ್ಥಗಿತವಾಗಿದೆ ಅನ್ನೋದನ್ನು ನೋಡೋದಾದ್ರೆ, ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲು, ಬೆಂಗಳೂರು ಕೋಝಿಕೋಡ್ ಎಕ್ಸ್ಪ್ರೆಸ್ ರೈಲು, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ಕೆಎಸ್ಆರ್ ಬೆಂಗಳೂರು ಕಾರವಾರ ಎಕ್ಸ್ಪ್ರೆಸ್, ಮುರುಡೇಶ್ವರ ಎಸ್ಎಂವಿಟಿ ಬೆಂಗಳೂರು ಎಕ್ಸ್ಪ್ರೆಸ್, ಕೋಝಿಕೋಡ್ ಕೆಎಸ್ಆರ್ ಬೆಂಗಳೂರು ಎಕ್ಸ್ಪ್ರೆಸ್, ಮಂಗಳೂರು ಸೆಂಟ್ರಲ್ ವಿಜಯಪುರ ರೈಲು ಸಂಚಾರ ಸ್ಥಗಿತ ಆಗಿದೆ. ಸಮಸ್ಯೆ ಈ ರೀತಿ ಇದೆ ಅಂತ ಹೇಳಿ ಪ್ರಯಾಣಿಕರಿಗೆ ಈಗಾಗಲೇ ರೈಲ್ವೆ ಇಲಾಖೆ ಮಾಹಿತಿಯನ್ನು ಕೊಟ್ಟು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಸೂಚನೆಯನ್ನು ಸಹ ನೀಡಿದೆ, ಮನವಿಯನ್ನು ಮಾಡಿಕೊಂಡಿದೆ. ಸರಿ ಹೋಗೋವರೆಗೂ ಕೂಡ ಸಹಕರಿಸಬೇಕು ಅಂತ ಹೇಳಿ ರೈಲ್ವೆ ಇಲಾಖೆ ಪ್ರಯಾಣಿಕರಲ್ಲಿ ಮನವಿ ಮಾಡಿಕೊಂಡಿದೆ. ಒಟ್ಟು 7 ರೈಲುಗಳ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಒಂದಷ್ಟು ಭಾಗಗಳಲ್ಲಿ ಹಳಿಗಳು ಡ್ಯಾಮೇಜ್ ಆಗಿವೆ. ಹಳಿಗಳ ಮೇಲೆ ಮಣ್ಣು ಕಲ್ಲುಗಳು ಬಿದ್ದಿರುತ್ತವೆ. ಅದೆಲ್ಲವನ್ನ ಕೂಡ ತೆರವು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ. ಪೊಲೀಸ್ ಪರೀಕ್ಷಾರ್ಥಿಗಳೇ ದಯವಿಟ್ಟು ಗಮನಿಸಿ. ಯಾಕಂದ್ರೆ ರೈಲು ಸಂಚಾರ ಸ್ಥಗಿತ ಆಗಿರುವುದು ಪೊಲೀಸ್ ಪರೀಕ್ಷಾರ್ಥಿಗಳಿಗೂ ಕೂಡ ಬಿಸಿ ಮುಟ್ಟಿಸಿದೆ. ಪಂಚಗಂಗಾ ಎಕ್ಸ್ಪ್ರೆಸ್ ರೈಲು ಸಂಚಾರ ರದ್ದಾಗಿ ಪರೀಕ್ಷಾರ್ಥಿಗಳು ಒದ್ದಾಡ್ತಿದ್ದಾರೆ. ಬೆಂಗಳೂರಿಗೆ ಬರಬೇಕಿದ್ದ ಪರೀಕ್ಷಾರ್ಥಿಗಳ ಪರದಾಟ. ಮಂಗಳೂರಿನ ಪಡೀಲ್ ಬಳಿ ಪಂಚಗಂಗಾ ರೈಲ್ ನಿಂತಿದೆ. ಇವತ್ತು ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆಯುತ್ತೆ. ಬೆಂಗಳೂರಿಗೆ ನೂರಾರು ಪರೀಕ್ಷಾರ್ಥಿಗಳು ಬರಬೇಕಿತ್ತು. ಆದರೆ ಸಂಚಾರ ಸ್ಥಗಿತ ಆಗಿರುವುದರಿಂದ ಒದ್ದಾಡ್ತಾ ಇದ್ದಾರೆ. ಬೇರೆ ಏನು ವ್ಯವಸ್ಥೆ ಅಂತ ಹೇಳಿ ಪರೀಕ್ಷಾರ್ಥಿಗಳು ಆತಂಕಕ್ಕೀಡಾಗಿದ್ದಾರೆ. ರೈಲು ಸಂಚಾರದಿಂದಾಗಿ ಬೇಗನೆ ಬಂದು ನಿಗದಿತ ಸಮಯಕ್ಕೆ ಸೇರಬಹುದಿತ್ತು. ಈಗ ಬಸ್ಸನ್ನು ಅವಲಂಬಿಸಿಕೊಂಡು ಬಸ್ನಲ್ಲಿ ಬಂದರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತೀವೋ ಇಲ್ವೋ ಅನ್ನೋದು ಆತಂಕ. ರಾತ್ರಿ ರೈಲು ಸಂಚಾರ ಸ್ಥಗಿತವಾಗಿ ಪ್ರಯಾಣಿಕರ ಒದ್ದಾಟ. ಎಡೆಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು. ರಾತ್ರಿ ಪರ್ಯಾಯ ಮಾರ್ಗವನ್ನ ಹುಡುಕಲು ಪರದಾಡಿದ್ದಾರೆ ಪ್ರಯಾಣಿಕರು. ನಿನ್ನೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಪ್ರಯಾಣಿಕರು. ಬೆಂಗಳೂರಿನಿಂದ ಮಂಗಳೂರು ಕಡೆ ಸಂಚರಿಸುವಂತಹ ರೈಲುಗಳು, ಮಂಗಳೂರಿನಿಂದ ಬೆಂಗಳೂರಿಗೆ ಬರುವಂತಹ ರೈಲುಗಳು ಸ್ಥಗಿತವಾಗಿವೆ. ಗಮನಿಸ್ತಾ ಇದ್ದೀರಿ ಒಂದು ಕಡೆ ಯಾವ ಪರಿ ಮಣ್ಣು ಕುಸಿದಿದೆ ಅಂತ ಹೇಳಿ ರೈಲ್ವೆ ಹಳಿಯ ಮೇಲೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹಾಸನದಿಂದ. ಮಂಜುನಾಥ್, ಈ ಮಳೆಯಿಂದಾಗಿ ಅಥವಾ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರದಿಂದಾಗಿ ರೈಲ್ವೆ ಪ್ರಯಾಣಿಕರು ಇದೀಗ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಸನದಲ್ಲಿ ಹೇಗಿದೆ ಅಂತ ಚಿತ್ರಣ ಮಂಜುನಾಥ್? ಮಧುಶ್ರೀ, ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ಕಳೆದ 3-4 ದಿನಗಳಿಂದ ವ್ಯಾಪಕವಾಗಿ ಮಳೆ ಆಗ್ತದೆ. ಮಳೆಯಿಂದಾಗಿ ನಿನ್ನೆ ರಾತ್ರಿ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಬಳಿ ಏನು ರೈಲ್ವೆ ಟ್ರ್ಯಾಕ್ ಮೇಲೆ ಮಣ್ಣು ಕುಸಿತಕ್ಕಂಥ ಕಾರಣದಿಂದಾಗಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ, ಮಂಗಳೂರಿಂದ ಬೆಂಗಳೂರು ಕಡೆಗೆ ತೆರಳತಕ್ಕಂಥ ಸುಮಾರು 7 ರೈಲುಗಳು ಮಧ್ಯರಾತ್ರಿ ನಿಂತಲ್ಲೇ ನಿಂತು ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ನಾವೀಗ ಹಾಸನದ ರೈಲ್ವೆ ನಿಲ್ದಾಣದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಸಾವಿರಾರು ಜನ ಪ್ರಯಾಣಿಕರು ಇದ್ದಾರೆ. ಬಹುತೇಕ ಸಾಕಷ್ಟು ಜನ ಹೋಗಿದ್ದಾರೆ. ಈಗ ಒಂದಷ್ಟು ಜನ ಮತ್ತೆ ಬೇರೆ ಹಾಸನದಿಂದ
ಬೆಂಗಳೂರು ಕನೆಕ್ಟ್ ಆಗ್ತಕ್ಕಂಥ ಟ್ರೈನ್ಗಳಿಗೆ ಕಾಯ್ತಾ ಇದ್ದಾರೆ. ಸೊ ದಾವಣಗೆರೆಯಿಂದ ಸುಬ್ರಹ್ಮಣ್ಯ ಹೊರಟವರು ಅಥವಾ ಸುಬ್ರಹ್ಮಣ್ಯದಲ್ಲಿ ದೇವರ ದರ್ಶನವನ್ನು ಮಾಡಿ ವಾಪಸ್ ದಾವಣಗೆರೆ ಕಡೆಗೆ ಅಥವಾ ಬೆಂಗಳೂರು ಕಡೆಗೆ ಹೊರಟವರು ಎಲ್ಲರೂ ಕೂಡ ನಡುರಾತ್ರಿ ಸಿಲುಕಿ ಇವತ್ತು ಬೆಳಿಗ್ಗೆ ಅವರೆಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿತ್ತು. ಅವ್ರು ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲೊಂದು ಕುಟುಂಬವನ್ನು ನೋಡ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ದಾವಣಗೆರೆಯಿಂದ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದಂಥವ್ರು. ಸೊ ನಡುರಾತ್ರಿ ಅಲ್ಲೇನು ಗುಡ್ಡ ಕುಸಿತ ಆಗುತ್ತೆ, ಇವರ ರೈಲು ಹಾಸನದಲ್ಲಿ ನಿಂತ್ಕೊಳ್ಳುತ್ತೆ. ಈಗ ಬಹುತೇಕ ಇವರು ಅಲ್ಲಿಗೆ ತಲುಪಲಿಕ್ಕೆ ಆಗೋದಿಲ್ಲ, ವಾಪಸ್ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಸರ್ ನೀವು ನಿನ್ನೆ ಎಷ್ಟೊತ್ತು ಕೊಟ್ರಿ, ಇಡ್ಲಿಗೆ ಎಷ್ಟೊತ್ತು ಟ್ರೈನ್ ಬಂತು, ಯಾವ ಕಾರಣಕ್ಕೆ ಟ್ರೈನ್ ಮುಂದಕ್ಕೆ ಹೋಗಲ್ಲ ಅಂತ ಹೇಳಿದ್ರು? ಸರ್ ನಾವು ನೈಟ್ 11:30ಗೆ ಅಲ್ಲಿ ದಾವಣಗೆರೆಯಿಂದ ಟ್ರೈನ್ ಹತ್ತಿದ್ವಿ ನಾವು. ಇವರು ಬೆಳಗಿನ ಜಾವ ಇಲ್ಲಿ 5 ಗಂಟೆಗೆ ಬಂದಮೇಲೆ ಇಲ್ಲಿಂದ ಹೋಗಲ್ಲ ಅಂತ ಇದ್ದಾರೆ. ಇವರು ಮುಂಚೆನೇ ಅವ್ರಿಗೆ 10ವರೆಗೆ ಅಪ್ಡೇಟ್ ಬಂದಿದೆ, ಇಲ್ಲ ಸಕಲೇಶ್ಪುರ ಫುಲ್ ಬ್ಲಾಕ್ ಆಗಿದೆ ಅಂತ 10ವರೆಗೆ ಅಪ್ಡೇಟ್ ಬಂದಿದೆ ಅವರಿಗೆ. ಅವರು 10ವರೆಗೆ ಅಪ್ಡೇಟ್ ಮಾಡಿದರೆ ದಾವಣಗೆರೆಯಿಂದ ಬಿಡೋ ಅವಶ್ಯಕತೆ ಇದ್ದಿಲ್ಲ ಟ್ರೈನು. ಇಲ್ಲಿ ಹಾಸನ ಕರ್ಕೊಂಬಂದು ಇವಾಗ ಇಲ್ಲಿಂದ ಟ್ರೈನ್ ಹೋಗಲ್ಲ ಅಂತ ಇದ್ದಾರೆ. ಸಣ್ಣ ಸಣ್ಣ ಮಕ್ಳು ಇರ್ತಾರೆ, ಎಷ್ಟೋ ಜನ ಎಕ್ಸಾಮ್ ಬರೆಯೋಕೆ ಹೋಗೋರು ಇರ್ತಾರೆ. ನೀವು ಬಂದು ಟ್ರೈನಲ್ಲಿ ಎಕ್ಸಾಮ್ ಬರೆಯೋರು ಇದ್ರ ಸರ್? ಎಕ್ಸಾಮ್ ಬರೆಯಲ್ಲ, ನಾವಿಲ್ಲಿ ಹಾಸನದಾಗಿದ್ದೀವಿ. ಇಲ್ಲಿಂದ ಮಂಗಳೂರುವರೆಗೆ ಇರ್ತಾರೆ. ಸಣ್ಣ ಪಾಪಗಳೆಲ್ಲ ಬಂದಿದ್ದಾರೆ ಪಾಪ, ಅವರಿಗೂ ಪ್ರಾಬ್ಲಮ್ ಆಗಿದೆ. ಇವರು ಅಲ್ಲೇ ದಾವಣಗೆರೆಗೆ ಅಪ್ಡೇಟ್ ಕೊಟ್ಟಿದ್ರು 10ವರೆಗೆ, ಇಷ್ಟೊಂದು ಜನ ಇಲ್ಲಿ ಬರ್ತಿರಲಿಲ್ಲ. ಹೇಳಿ, ನೀವು ಎಲ್ಲಿಗೆ ಹೊರಟಿದ್ರಿ? ಈಗ ಫ್ಯಾಮಿಲಿನೇ ಒಟ್ಟು ರಾತ್ರಿ ನೀವು ಬಂದಾಗ ನಿಮ್ಮ ಟ್ರೈನ್ ಜೊತೆಗೆ ಎಷ್ಟು ಟ್ರೈನ್ ಜನ ಇಲ್ಲಿದ್ದು ಮತ್ತು ಏನು ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡಿದಾರೆ ರಾತ್ರಿ? ಏನು ಮಾಡಿದ್ರು? ತುಂಬ ಜನ ಇದ್ರು ಇಲ್ಲೆಲ್ಲ, ತುಂಬ ಜನ ವಾಪಸ್ ಹೋಗ್ತಾ ಇದ್ರು. ಆಲ್ಟರ್ನೇಟಿವ್ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ರು. ಈಗ ರೈಲು ಸ್ಟಾಪ್ ಆದಾಗ ಈಗ ನೀವು ಸುಬ್ರಹ್ಮಣ್ಯಗೆ ಹೋಗಬೇಕಾಗಿತ್ತು. ಸೊ ಇಲ್ಲೇ ರೈಲು ನಿಂತ್ಕೊಳ್ತು, ಪರ್ಯಾಯ ವ್ಯವಸ್ಥೆನ ರೈಲ್ವೆ ಇಲಾಖೆ ಮಾಡಬೇಕಾಗುತ್ತೆ. ಆ ಥರದ ಏನಾದ್ರು ಮಾಡ್ತಕ್ಕಂಥ ಪ್ರಯತ್ನ ಆಯ್ತಾ? ಕುಡಿಯೋ ನೀರು ಅಥವಾ ಊಟ ತಿಂಡಿ ಏನಾದ್ರು ಮಾಡಿದ್ರೆ? ಆ ಥರ ವ್ಯವಸ್ಥೆ ಏನೂ ಮಾಡಿಲ್ಲ. ಅದೇನಿದ್ರು ನಾವೇ ಹೊರಗಡೆ ಮಾಡ್ಕೊತಾ ಇದ್ವಿ. ಇವಾಗ ಕೂಡ ಏನು ಹೊರಗಡೆ ಹೋಗೋ ವ್ಯವಸ್ಥೆ ಏನಿದ್ರು ನಾವೇ ಮಾಡ್ಕೊತಾ ಇದ್ವಿ. ರಿಟರ್ನ್ ಅದನ್ನೇ ಮಾಡ್ಬೇಕಾಯ್ತು ಸರ್. ರಿಟರ್ನ್ ಅದೇ ಟ್ರೈನ್ ಎಲ್ಲರಿಗೂ ಬಂದರೆ ಎಲ್ಲರಿಗೂ ಅಪ್ ಟು ಬಿಜಾಪುರ ಮಟ್ಟ ರಿಟರ್ನ್ ಮಾಡ್ಬೋದಾಯ್ತು. ಅವ್ರು ಏನು ವ್ಯವಸ್ಥೆ ಮಾಡಲಿಲ್ಲ ಅವ್ರು ಯಾರು. ಇಲ್ಲಿಂದ ಮಂಗಳೂರಿಗೆ ಭಾಳ ಜನ ಇದ್ದಾರೆ, ಸಣ್ಣ ಮಕ್ಕಳಿದ್ದಾರೆ ಪಾಪ, ಹೆಣ್ಮಕ್ಳು ಭಾಳ ಜನ ಬಂದಿದ್ದಾರೆ. ಅವರೆಲ್ಲರಿಗೂ ತೊಂದರೆ ಇದೆ. ಇವರು ಮುಂಚೆನೇ 10ವರೆಗೆ ಅಪ್ಡೇಟ್ ಸಿಕ್ಕಿದೆ ಇವರಿಗೆ. ಇವರು ಮುಂಚೆ 10ವರೆಗೆ ಅಪ್ಡೇಟ್ ಸಿಕ್ಕಾಗ ದಾವಣಗೆರೆ ನಿಲ್ಲಿಸ್ಬೋದಾಯ್ತು ಟ್ರೈನ್. ಇವರು ಹಾಸನ ಮಟ್ಟ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿನ್ನೆ 7:30-8 ಗಂಟೆ ಸುಮಾರಿಗೇ ಗುಡ್ಡ ಕುಸಿತ ಆಗಿದೆ. ಅದರಿಂದಾಗಿಯೇ ಬಹುತೇಕ 7 ರೈಲುಗಳು ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಹೋಗ್ತಕ್ಕಂಥ ರೈಲು, ಹಾಗೆ ವಿಜಯಪುರ ಮಂಗಳೂರು ರೈಲು, ಹಾಗೆ ಕೋಯಿಕೋಡ್ ಟ್ರೈನ್ ಇವೆಲ್ಲವೂ ಕೂಡ ಹಾಸನದಲ್ಲಿ 3 ರೈಲುಗಳು ನಿಂತಿದ್ದಾರೆ. ಸಕಲೇಶ್ಪುರದಲ್ಲಿ 1 ಟ್ರೈನ್ ಸ್ಟ್ರಕ್ ಆಗಿದೆ. ಹಾಗೆ ಸುಬ್ರಹ್ಮಣ್ಯದಲ್ಲೂ ಕೂಡ 3-4 ಟ್ರೈನ್ಗಳು ಸ್ಟ್ರಕ್ ಆಗಿದೆ. ಸಾವಿರಾರು ಜನ ಪ್ರಯಾಣಿಕರು ರಾತ್ರಿ ಇಡೀ ಪರದಾಡಿದ್ದಾರೆ. ಜೊತೆಗೆ 100 ಜನ ಇವತ್ತೇನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ಅದರಿಂದ ಅದ್ರ ನಡುವೆ ಸಿಲುಕಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಜನ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಕೂಡ ಹಾಸನ ರೈಲ್ವೆ ನಿಲ್ದಾಣದಲ್ಲಿ 100 ಜನ ಕಾಯ್ತಾ ಇದ್ದಾರೆ. ಬಹುತೇಕ ಕೆಲವರು ವಾಪಸ್ ಹೋಗೋದಕ್ಕೆ ಇಲ್ಲಿಂದ ಇವಾಗ ಶಿವಮೊಗ್ಗ ಕಡೆಗೆ ಹೋಗ್ಲಿಕ್ಕೆ ಟ್ರೈನ್ ಇದೆ, ಅದಕ್ಕಾಗಿ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.